ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಇವರನ್ನು ಕರೆಯುತ್ತಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಮಧ್ವಾಚಾರ್ಯ, ಆಪ್ಷನ್ ಬಿ ರಾಮಾನುಜಾಚಾರ್ಯ, ಆಪ್ಷನ್ ಸಿ ಬಸವೇಶ್ವರ, ಆಪ್ಷನ್ ಡಿ ಶಂಕರಾಚಾರ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಬಸವೇಶ್ವರ. ಇವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರೆಯುತ್ತಾರೆ. ಯಾಕೆ ಅಂತಂದ್ರೆ ಇವರು ಪ್ರತಿಪಾದಿಸಿರುವ ಬಸವೇಶ್ವರರು ನೀಡಿರುವ ಸಂದೇಶಗಳು ಮಾನವ ಕುಲಕ್ಕೆ ಸರ್ವಕಾಲಿಕವಾದಂತವುಗಳು. ಓಕೆನಾ. ಸೊ ಎಲ್ಲರನ್ನು ಒಳಗೊಂಡ ಸಮಾಜವನ್ನ ಸ್ಥಾಪನೆ ಮಾಡುವ ಆಶಯ ಬಸವೇಶ್ವರರು. ಇವರು ನೀಡಿರುವ ಸಂದೇಶಗಳಿಂದ ಕರ್ನಾಟಕವು ರಾಜ್ಯದ ಸಾಂಸ್ಕೃತಿಕ ಹಿರಿಮೆ ದೇಶ ವಿದೇಶಗಳಿಂದ ಎತ್ತರಕ್ಕೆ ಏರಿದೆ. ದೇಶ ವಿದೇಶಗಳಲ್ಲೂ ಮತ್ತಷ್ಟು ಎತ್ತರಕ್ಕೆ ಏರಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ದಿನಾಂಕ 13/2/2024 ರಾಜ್ಯ ವಿಧಾನಸಭೆಯಲ್ಲಿ ಬಸವಣ್ಣನವರ ಭಾವಚಿತ್ರವನ್ನ ಅನಾವರಣ ಮಾಡುವ ಮೂಲಕ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಗುರುತಿಸಿದೆ. ಓಕೆನಾ. ಮಕ್ಕಳೇ, ಓಕೆ. ಸೊ 13/2/2024 ರಾಜ್ಯ ಸರ್ಕಾರವು ವಿಧಾನಸಭೆಯಲ್ಲಿ ಭಾವಚಿತ್ರವನ್ನು ಅನಾವರಣ ಮಾಡುವ ಮೂಲಕ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಗುರುತಿಸಲಾಗಿದೆ. ಓಕೆ, ಥ್ಯಾಂಕ್ ಯು.